ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಷಯ, ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆಗೆ ಬುಕ್ ರಿವ್ಯೂ ಮಾಡಿ ಅದರ ಒಂದು ತಿರುಳನ್ನು ಹಂಚಿಕೊಳ್ಳುವ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿಲ್ಲ ಯಾವ ರೀತಿ ನಾನು ರೆಕಾರ್ಡ್ ಮಾಡ್ತೀನಿ ಅಥವಾ ಯಾವ ರೀತಿ ನಿಮ್ಮೊಂದಿಗೆ ಆ ಬುಕ್ಕನ್ನು ರಿವ್ಯೂ ಮಾಡಿ ನಿಮಗೆ ಯಾವ ರೀತಿ ಸಹಾಯ ಆಗಬಹುದು ಎನ್ನುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರು ಹೊಸದಾಗಿ ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ ಅವರಿಗೆ ಒಂದೇ ಒಂದು ರಿಕ್ವೆಸ್ಟು. ಆ ರಿಕ್ವೆಸ್ಟ್ ನಿಮಗೆ ತಿಳಿದಿರಬಹುದು, ಬಹುಶಃ ತಿಳಿದಿಲ್ಲ ಅಂತಂದರೆ ಲೈಕ್ ಮಾಡಿ, ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ಸರಿ ಅನಿಸಿದರೆ ಶೇರ್ ಮಾಡಬಹುದು, ಸರಿ ಅನಿಸಲಿಲ್ಲ ಅಂತಂದರೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರಿಗಾದರೂ ಅಟ್ಲೀಸ್ಟ್ ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಮುಂದೆ ಇರುವಂಥ ಬುಕ್ಕು ಟಾರ್ಗೆಟ್ ಏಮ್ಸ್ ಅಂತ ಹೇಳಿಬಿಟ್ಟು. ಟಾರ್ಗೆಟ್ ಏಮ್ಸ್ ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ರಿಕ್ರೂಟ್ಮೆಂಟು ಅಥವಾ ESI ರಿಕ್ರೂಟ್ಮೆಂಟು ಅಥವಾ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ನರ್ಸಿಂಗ್ ಆಫೀಸರ್ಗಳ ಸುಮಾರು ಪೋಸ್ಟ್ಗಳು ಬಂದಿದ್ದಾವೆ ಸ್ನೇಹಿತರೆ. ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಹಾಗಾದರೆ ಎಲ್ಲರೂ ಕೇಳುವುದು ಒಂದೇ ಒಂದು, ಸರ್ ಯಾವ ಬುಕ್ ರೆಫರ್ ಮಾಡಬೇಕು, ಏನು ಓದಬೇಕು ಸರ್, ಯಾವ ರೀತಿ ಎಕ್ಸಾಮಲ್ಲಿ ಬರೀಬೇಕು, ಏನೇನು ಸಬ್ಜೆಕ್ಟ್ ಇರುತ್ತೆ ಅಂತಂದರೆ ಸ್ನೇಹಿತರೆ, ನಾವು ಡಿಪ್ಲೊಮಾ ನರ್ಸಿಂಗ್ ಅಥವಾ BSc ನರ್ಸಿಂಗಲ್ಲಿ ಏನು ಓದಿದ್ದೀವೋ ಅದನ್ನೇ ಇರುತ್ತೆ ಸ್ನೇಹಿತರೆ. ಅದು ಬಿಟ್ಟು ಬೇರೆ ಯಾವುದೇ ವಿಷಯದ ಬಗ್ಗೆ ಇದರಲ್ಲಿ ಚರ್ಚೆ ಇರಲ್ಲ ಸ್ನೇಹಿತರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಮ್ಮ ನರ್ಸಿಂಗ್ ನಾಲೆಜ್ ಎಷ್ಟಿದೆ ಅದೇ ಅವನ್ನು ನೋಡ್ತಾರೆ ಸ್ನೇಹಿತರೆ. ಅದಲ್ಲದೆ GK ಜನರಲ್ ನಾಲೆಜ್ ಇರುತ್ತೆ ಸ್ನೇಹಿತರೆ. ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ನೋಡೋಣ ಸ್ನೇಹಿತರೆ. ಟಾರ್ಗೆಟ್ ಏಮ್ಸು ಕ್ರಿಶ್ ಅಂತಿದೆ, ಇವರ ಒಂದು ಬುಕ್ಕನ್ನು ನಾವು ರಿವ್ಯೂ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸೊ ಕಾಪಿರೈಟ್ ಬರಬಾರ್ದು ಅಂತೇಳಿ ನಿಮ್ಮೊಂದಿಗೆ ನಾನು ಒಂದು ಹೇಳ್ತಾ ಇದ್ದೀನಿ. ಟಾರ್ಗೆಟ್ ಏಮ್ಸ್ ಈ ರೆಸ್ಪಿರೇಷನಲ್ಲಿ ಟ್ರಕ್ಕಿಯಾ, ಪಲ್ಮರಿ ಆರ್ಟ್ರಿ, ಆಲ್ವಿಲಾರ್ ಡಕ್ಟ್, ಪ್ರೈಮರಿ ಬ್ರೋಂಖೈ, ಆಲ್ವಿಲೈ, ಸೆಕೆಂಡ್ರಿ ಬ್ರೋಂಖೈ, ಟರ್ಷರಿ ಬ್ರೋಂಖೈ, ಪ್ಲೂರಾ, ಬ್ರೋಂಕ್ಯೂಲ್ಸ್, ಕಾರ್ಡಿಯಾಕ್ ನಾಟ್ಚ್, ಡೈಫರ್ಗಮ್ ಸರಿಯಾಗಿ ಪ್ರೊನೌನ್ಸೇಷನ್ ಬರ್ತಾ ಇಲ್ಲ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ನಾವು ಏನೇನು ಓದಬೇಕು ಏನೇನಿಲ್ಲ ಅಂತಂದರೆ ರೆಸ್ಪಿರೇಟರಿ ಸಿಸ್ಟಮ್ ತೊಗೊಂಡ್ರೆ ಈ ಒಂದು ಪಾರ್ಟ್ ಬರುತ್ತೆ ಸ್ನೇಹಿತರೆ, ಈ ಅನಾಟಮಿಕಲ್ಲಿ ಬರುತ್ತೆ ಸ್ನೇಹಿತರೆ. ಅದಲ್ಲದೆ ನಾವು ರಿಬ್ಸನ್ನು ನೋಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ಲಾಗಿ ರಿಬ್ಸ್ ಇದ್ದಾವೆ. ಈ ಒಂದು ಬೇರೆ 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 ಪಾರ್ಟ್ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಲ್ಲದೆ ಫ್ಲೋಟಿಂಗ್ ರಿಬ್ಸ್ 11 to 12 ಇವು ಫ್ಲೋಟಿಂಗ್ಸ್ ಇದಾವೆ, ಮೂವ್ಮೆಂಟ್ ಆಗುವಂಥವು. ಫಾಲ್ಸ್ ರಿಬ್ಸ್ 8 to 12. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ನೇಸಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಟ್ರಕಿಯಾ, ಪ್ರೈಮರಿ ಬ್ರೋಂಖೈ, ಲಂಗ್ಸ್. ಮತ್ತು ಅವರು ಟಾರ್ಗೆಟ್ ಏಮ್ಸ್ ಅಂತ ಕೊಟ್ಟಿದ್ದಾರೆ. ಈ ಕ್ರಪೆ ಟಾರ್ಗೆಟ್ ಏಮ್ಸ್ ಇದ್ದವ್ರದ್ದು ಸ್ನೇಹಿತರೆ. ಆಮೇಲೆ ಟ್ರಕಿಯಾ, ಕ್ಯಾರಿನಾ, ಪ್ರೈಮರಿ ಬ್ರೋಂಖೈ ಮತ್ತು ಟಾರ್ಗೆಟ್ ಏಮ್ಸ್. ವಿಥೌಟ್ ಸರ್ಫೆಕ್ಟೆಂಟ್, ವಿತ್ ಸರ್ಫೆಕ್ಟೆಂಟ್ ಯಾವ ರೀತಿ ಇದೆ ನೋಡೋಣ. ಈ ಒಂದು ವಿತ್ ಸರ್ಫೆಕ್ಟೆಂಟ್ ಇರೋದು ಇದು ಸ್ನೇಹಿತರೆ, ವಿಥೌಟ್ ಆಗಿರೋದು ಇದು ಸ್ನೇಹಿತರೆ. Alveoli 1 and 2 have a equal surface tension. One has higher pressure due to smaller radius, one more likely to collapse and be harder to inflate. ಇದು ಯಾವುದಿದೆ, ನಮ್ಮ ವಿಥೌಟ್ ಸರ್ಫೆಕ್ಟೆಂಟ್. ಆಮೇಲೆ ವಿತ್ ಸರ್ಫೆಕ್ಟೆಂಟ್ ನೋಡಿದರೆ ಒನ್ ಹ್ಯಾಸ್ ಲೆಸ್ ಸರ್ಫೇಸ್ ಟೆನ್ಷನ್, more surfactant per area. 1 and 2 have equal pressure due to surfactant. I will inflate at a faster rate than 2 until equal in size. ಆಮೇಲೆ ಅಲ್ವ್ಯುಲಾರ್ ಸೆಲ್ಸ್ ಇದೆ ಸ್ನೇಹಿತರೆ. ಟೈಪ್ 1 ನ್ಯೂಮೋಸೈಟ್ಸ್ ಇದೆ ಈ ಕಡೆ,
alveolus fibroblast ಇದೆ. Squamous and extremely thin, cover 95% of alveolar surface, involved in gas exchange. Type 1 pneumocyte capillaries. ಟೈಪ್ ಆಫ್ ನ್ಯೂಮೋಸೈಟ್ಸ್ ಒಂದು ಡೈಗ್ರಾಮ್ ತೋರಿಸ್ತಾ ಇದ್ದಾರೆ. ಅಲ್ವಿಲಾರ್ ಏರ್ ಸ್ಪೇಸ್ ಯಾವ ರೀತಿ ಇರುತ್ತೆ, ಹೈ ಮ್ಯಾಗ್ನಿಫಿಕೇಷನ್, ಅಲ್ವಿಲಾರ್ ಏರ್ ಸ್ಪೇಸ್ ಲೋ ಮ್ಯಾಗ್ನಿಫಿಕೇಷನ್ ಈ ಕಡೆ ಇದೆ ಸ್ನೇಹಿತರೆ. ಆಮೇಲೆ ಫ್ಯಾರಿಂಗ್ಸ್ ನೀವು ಕೇಳಿರಬಹುದು, ಅದರ ಬಗ್ಗೆ ಒಂದಿದೆ. ವಾಟ್ ಈಸ್ ಫ್ಯಾರಿಂಗ್ಸ್ ಅಂದರೆ ಏನು? The pharynx is the biological cavity that connects the oral cavity and the nasal cavity to the esophagus, trachea and larynx region. ಬಹುಶಃ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ, ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಸ್ನೇಹಿತರೆ. ವಾಟ್ ಈಸ್ ಫ್ಯಾರಿಂಗ್ಸ್ ಅಂದರೆ ಏನು? ಈ ಒಂದು ಫ್ಯಾರಿಂಗ್ಸ್ ಕ್ಯಾವಿಟಿ ಅಂದರೆ ಏನು? ದ ಫ್ಯಾರಿಂಗ್ಸ್ ಈಸ್ ದ ಬಯಾಲಜಿಕಲ್ ಕ್ಯಾವಿಟಿ. ಫ್ಯಾರಿಂಗ್ಸು ಬಯಾಲಜಿಕಲ್ ಕ್ಯಾವಿಟಿ ಇದೆ. ದ್ಯಾಟ್ ಕನೆಕ್ಟ್ಸ್, ಅದು ಕನೆಕ್ಟ್ ಆಗುತ್ತೆ, ದ ಓರಲ್ ಕ್ಯಾವಿಟಿ ಆ್ಯಂಡ್ ದ ನೇಸಲ್ ಕ್ಯಾವಿಟಿ. ಓರಲ್ ಕ್ಯಾವಿಟಿ ಇಂದ ನೇಸಲ್, ಓರಲ್ ಕ್ಯಾವಿಟಿ ಟು ನೇಸಲ್ ಕ್ಯಾವಿಟಿಗೆ ಕನೆಕ್ಟ್ ಆಗುವಂಥ ಒಂದು ಪ್ರದೇಶ ಅದೇ ಫ್ಯಾರಿಂಗ್ಸು ಕ್ಯಾವಿಟಿ. ಟು ದಿ ಈಸೋಫೆಗಸ್, ಟ್ರಕಿಯಾ ಆ್ಯಂಡ್ ಲ್ಯಾರಿಂಗ್ಸ್ ರೀಜನ್. ಈಸೋಫೆಗಸ್ ಇದೆ, ಟ್ರಕಿಯಾ ಇದೆ, ಆಮೇಲೆ ಲ್ಯಾರಿಂಗ್ಸ್ ರೀಜನ್ಗೆ ಕನೆಕ್ಟ್ಸ್ ಆಗುತ್ತೆ, ಅದೇ ಫ್ಯಾರಿಂಗ್ಸ್ ಸ್ನೇಹಿತರೆ. ನೇಸೋಫ್ಯಾರಿಂಗ್ಸು, ಓರೋಫ್ಯಾರಿಂಗ್ಸು, ಇನ್ನೂ ಸ್ವಲ್ಪ ಡೀಪ್ ಹೋದರೆ ಲ್ಯಾರಿಂಗೋಫ್ಯಾರಿಂಗ್ಸು, ಹ್ಯೂಮನ್ ಫ್ಯಾರಿಂಗ್ಸ್ ಬಗ್ಗೆ ಇವರು ಚರ್ಚೆ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಏಮ್ಸ್ ಎಟ್ ಕ್ರಿಶ್ಚಿಯನ್ ಅವರು. ಇಂಟರ್ನಲ್ ರೆಸ್ಪಿರೇಷನ್, ಎಕ್ಸ್ಟರ್ನಲ್ ರೆಸ್ಪಿರೇಷನ್, ಎರಿಥ್ರೋಸೈಟ್ಸ್, CO2, ಸೆಲ್ಸ್, O2, ಬ್ಲಡ್ ವೆಸಲ್ಸ್, ಬ್ಲಡ್ ಆ್ಯಂಡ್ ಸೆಲ್ಸ್. ಇದು ಇಂಟರ್ನಲ್ ರೆಸ್ಪಿರೇಟ್ರಿ ಅಥವಾ ಇಂಟರ್ನಲ್ ರೆಸ್ಪಿರೇಷನ್ ಬಗ್ಗೆ ಹೇಳ್ತಾ ಇದೆ. ಎರಿಥ್ರೋಸೈಟ್ಸ್ ಡೈಗ್ರಾಮಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ, ನೀವು ನೋಡಬಹುದು. ಆಮೇಲೆ CO2 ಒಂದು ಡೈಗ್ರಾಮ್ ಹಾಕಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಸೆಲ್ಸ್ ಇದ್ದಾವೆ, O2 ಇದೆ, ಬ್ಲಡ್ ವೆಸಲ್ಸ್ ಇದೆ, ಬ್ಲಡ್ ಆ್ಯಂಡ್ ಸೆಲ್ಸ್ ಇದೆ. ಈ ಕಡೆ ಎಕ್ಸ್ಟರ್ನಲ್ ರೆಸ್ಪಿರೇಷನ್, ಇದು ಇಂಟರ್ನಲ್ ರೆಸ್ಪಿರೇಷನ್ ಯಾವ ರೀತಿ ಎನ್ನುವುದರ ಬಗ್ಗೆ ಒಂದು ಸ್ಟ್ರಕ್ಚರ್ ಇದೆ. ಆಮೇಲೆ ಈ ಕಡೆ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ತಗೊಳ್ಳೋದು CO2 ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಹೋಗುತ್ತೆ, ಅದರ ಆಮೇಲೆ ಎನ್ವೈರ್ಮೆಂಟಿಂದ ತೊಗೊಂಡು ಲಂಗ್ಸಲ್ಲಿ ಹೋಗುತ್ತೆ ಎನ್ನುವಂಥ ಒಂದು ಚಿತ್ರವನ್ನು ಮುಖಾಂತರ ಬಿಡಿಸಿದ್ದಾರೆ. ಇನ್ಸ್ಪಿರೇಟ್ರಿ ಮಸಲ್ಸ್, ಹೌದು, ಇನ್ಸ್ಪಿರೇಷನ್ ಮಾಡೋಕ್ಕೂ ಮಸಲ್ಸ್ ಇದೆ. ಡೈಫರ್ಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಮಸಲ್ಸ್. ಡೈಫರ್ಗ್ರಾಮ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮಸಲ್ ಇದೆ ಸ್ನೇಹಿತರೆ. ಅದಲ್ಲದೆ ರಿಬ್ ಎಲಿವೇಟರ್ಸ್, ಎಕ್ಸ್ಟರ್ನಲಿ ಇಂಟ್ರಾಕೋಸ್ಟಲ್ ಮಸಲ್ಸ್. accessory muscles only during forced inspiration. accessory muscles ಅಂದರೆ ಇಂಪಾರ್ಟೆಂಟ್ ಡೈಫರ್ಗ್ರಾಮ್ ಇದೆ. ಆಮೇಲೆ ತೆಲುಗು ಬರ್ತಾ ಇದೆ, ಕಾರಣ ಹೆಚ್ಚು ನನ್ನ ಸ್ಟಡಿ ಮಾಡಿ ಆಮೇಲೆ ನಾನು ಜಾಬ್ ಮಾಡಿದ್ದು ಹೈದರಾಬಾದ್ ಸಿಟಿಯಲ್ಲಿ. ತೆಲುಗು ಮಾತಾಡಿ ಕೆಲವೊಂದು ಸಲ ತೆಲುಗು ಬರುತ್ತೆ తర్వాత ಅಂತ ಹೇಳ್ಬಿಟ್ಟು. ಎನಿವೇಸ್, ಡೈಫರ್ಗ್ರಾಮ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮಸಲ್. ರಿಬ್ ಎಲಿವೇಟರ್, ನೆಕ್ಸ್ಟ್ ರಿಬ್ ಎಲಿವೇಟರ್ಸ್, ಎಕ್ಸ್ಟರ್ನಲ್ ಇಂಟ್ರಾಕೋಸ್ಟಲ್ ಮಸಲ್ಸ್, accessory muscles only during force inspiration. ಎಕ್ಸೆಸರಿ ಮಸಲ್ಸ್ ಏನಿರುತ್ತೆ, ಯಾವಾಗ ನಾವು ಫೋರ್ಸ್ಫುಲ್ಲಿ ಇನ್ಸ್ಪಿರೇಷನ್ ತೊಗೋತೀವಿ ಆವಾಗ ಅದು ಕಾರ್ಯಪ್ರವರ್ತವಾಗುತ್ತೆ. ಮಸಲ್ಸ್ ಅಟ್ಯಾಚಿಂಗ್ ಸರ್ವೈಕಲ್ ವರ್ಟಿಬ್ರೇ ಟು ದ ಫಸ್ಟ್ ಆ್ಯಂಡ್ ಸೆಕೆಂಡ್ ರಿಬ್, ಸ್ಕೆಲಿನೆ ಮಸಲ್. ನನಗೆ ಪ್ರೊನೌನ್ಸೇಷನ್ ಬರ್ತಾ ಇಲ್ಲ, SCALENE, ಸ್ಕೆಲಿನೆ ಮಸಲ್. ಮತ್ತು ಸೆಕೆಂಡು ಮಸಲ್ ಅಟ್ಯಾಚಿಂಗ್ ಥೊರಾಸಿಕ್ ಕೇಜ್ ಟು ಅಪ್ಪರ್ ಲಿಂಬ್, ಪೆಕ್ಟೋರಾಲಿಸ್ ಮಸಲ್ ಮೇಜರ್. ಯಾವ ಮಸಲು ಅಟ್ಯಾಚ್ ಆಗ್ತಾ ಇದೆ ಥೊರಾಸಿಕ್ ಕೇಜ್ ಟು ಅಪ್ಪರ್ ಲಿಂಬ್, ಥೊರಾಸಿಕ್ಸ್ ಕೇಜ್ ಟು ಅಪ್ಪರ್ ಲಿಂಬ್ಗೆ ಯಾವುದು ಅಟ್ಯಾಚ್ ಆಗ್ತಾ ಇದೆ ಅದು ಪೆಕ್ಟೋರಾಲಿಸ್ ಮೇಜರ್, ಟಾರ್ಗೆಟ್ ಹೈ. ರೆಸ್ಪಿರೇಟರಿ ಮಸಲ್ ಆ್ಯಕ್ಟ್ ಓನ್ಲಿ ಡ್ಯೂರಿಂಗ್ ಫೋರ್ಸ್ಡ್ ಎಕ್ಸ್ಪಿರೇಷನ್. ಯಾವ ರೀತಿ ಮೇಲ್ಗಡೆ ನಾವು ಡಿಸ್ಕಸ್ ಮಾಡಿದಾಗೆ ಫೋರ್ಸ್ಫುಲ್ಲಿ
ಇನ್ಸ್ಪಿರೇಷನ್ ಒಳಗೆ ತಗೊಳ್ಳೋದು, ಎಕ್ಸ್ಪಿರೇಷನ್ ಹೊರಗೆ ನಮ್ಮ ಗಾಳಿಯನ್ನು ಬಿಡುವುದು. ಆ ಟೈಮಲ್ಲಿ ಫೋರ್ಸ್ಫುಲ್ಲಿ ಮಾಡಿದರೆ ಆ್ಯಕ್ಟ್ ಓನ್ಲಿ ಡ್ಯೂರಿಂಗ್ ಫೋರ್ಸ್ಫುಲ್ಲಿ ಇನ್ಸ್ಪಿರೇಷನ್ ಮಾಡುವಾಗ ಎಕ್ಸ್ಪಿರೇಟರಿ ಮಸಲ್ ಕೆಲಸ ಮಾಡುತ್ತೆ. ರಿಬ್ ಡಿಪ್ರೆಸರ್ ನೋಡೋಣ ಯಾವ್ಯಾವು. ಇಂಟರ್ನಲ್ ಇಂಟ್ರಾಕೋಸ್ಟಲ್, ಇನ್ನರ್ ಮೋಸ್ಟ್ ಇಂಟ್ರಾಕೋಸ್ಟಲ್, ಸಬ್ ಕೋಸ್ಟಲ್, ಟ್ರಾನ್ಸ್ವರ್ಸಸ್ ಥೊರಾಸಿಕ್, anterior abdominal wall muscle, external oblique, internal oblique, transverse abdominis, rectus abdominis. ಅಂದರೆ ಈ ಒಂದು ಎಂಟೋರಿಯರ್ ಅಬ್ಡಾಮಿನಲ್ ವಾಲ್ ಮಸಲ್ಸಲ್ಲಿ ಎಕ್ಸ್ಟರ್ನಲ್ ಆಬ್ಲಿಕ್, ಆಮೇಲೆ ಇಂಟರ್ನಲ್ ಆಬ್ಲಿಕ್, ಟ್ರಾನ್ಸ್ವರ್ಸ್ ಅಬ್ಡಾಮಿನಿಸ್, ರೆಕ್ಟಸ್ ಅಬ್ಡಾಮಿನಿಸ್ ಇದೆ ಸ್ನೇಹಿತರೆ. ಒಂದು ನಿಮಿಷ, ನಾ ಈ ಕಡೆ ಬಂದುಬಿಡ್ತೀನಿ, ಡಿಸ್ಟರ್ಬ್ ಆಗಬಾರ್ದು. ಆಮೇಲೆ ಹಲ್ಡೈನ್ ವರ್ಸಸ್ ಬೋರ್ ಎಫೆಕ್ಟ್. ಯಾವುದಿದು, ಏನಿದು ಹಲ್ಡೈನ್ ಆ್ಯಂಡ್ ಬೋರ್ ಎಫೆಕ್ಟ್ ನೋಡೋಣ ಬನ್ನಿ. ದ ಹಲ್ಡೈನ್ ಎಫೆಕ್ಟ್ ಡಿಸ್ಕ್ರೈಬ್ಸ್ ಹೌ ಆಕ್ಸಿಜನ್ ಕಾನ್ಸಂಟ್ರೇಷನ್ ಡಿಟರ್ಮೈನ್ ಹಿಮೋಗ್ಲೋಬಿನ್ಸ್ ಅಫಿನಿಟಿ ಫಾರ್ ಕಾರ್ಬನ್ ಡೈಆಕ್ಸೈಡ್. ಹೆಚ್ ಹಿಮೋಗ್ಲೋಬಿನ್, ಎ ಅಫಿನಿಟಿ, ಐದೆನ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಾ? The Bohr effect, on the other hand, describes how carbon dioxide and H plus affect hemoglobin affinity for the oxygen. BOHR, Bohr, oxygen, hydrogen released in tissue. Beautiful. Lung sound, the good. Lung sound. There are 3 normal lung sounds. ಲಂಗ್ ಸೌಂಡ್ಸು 3 ಇದ್ದಾವೆ ಸ್ನೇಹಿತರೆ. ಯಾವ್ಯಾವು? ವೆಸಿಕುಲಾರ್, ಬ್ರೋಂಕಿಯಲ್ ವೆಸಿಕುಲಾರ್, ಆಮೇಲೆ ಬ್ರೋಂಕಿಯಲ್. ಇವು ನಾರ್ಮಲ್ ಸೈನ್ಸ್ ಇದಾವೆ. ನಾರ್ಮಲ್ ವೆಸಿಕುಲಾರ್ ಲೋ ಪಿಚ್ ಹಿಯರ್ಡ್ ಓವರ್ ಮೋಸ್ಟ್ ಆಫ್ ದ ನಾರ್ಮಲ್ ಲಂಗ್. ನಾರ್ಮಲ್ ವೆಸಿಕುಲಾರ್ ಏನಿರುತ್ತೆ ಸ್ವಲ್ಪ ಲೋ ಪಿಚ್ ಇರುತ್ತೆ, ಆಮೇಲೆ ಹಿಯರ್ಡ್ ಓವರ್ ಮೋಸ್ಟ್ ಆಫ್ ದ ನಾರ್ಮಲ್ ಲಂಗ್. ನಾರ್ಮಲ್ ಲಂಗ್ ಇದ್ದವರಿಗೆ ಅದು ಅವ್ರು ಕೇಳಬಹುದು ಸ್ನೇಹಿತರೆ. ಆಮೇಲೆ ನಾರ್ಮಲ್ ಬ್ರೋಂಕ್ಯೋವ್ಯಾಸ್ಕ್ಯುಲಾರ್ ಮೀಡಿಯಮ್ ಪಿಚ್ ಇರುತ್ತೆ, ಹಿಯರ್ಡ್ ವರ್ತ್ ಮೇನ್ ಸ್ಟ್ರೀಮ್ ಬ್ರೋಂಕೈ. ನಾರ್ಮಲ್ ಬ್ರೋಂಕ್ಯೋವ್ಯಾಸ್ಕ್ಯುಲಾರ್ ಮೀಡಿಯಮ್ ಪಿಚ್ ಇರುತ್ತೆ ಅಂತಂದರೆ ಯಾವುದು ನಾರ್ಮಲ್ ವ್ಯಾಸ್ಕ್ಯುಲಾರ್ ಇರುತ್ತೆ, ವ್ಯಾಸ್ಕೋಸಿಟಿ, ಅದು ಲೋ ಪಿಚ್ ಇರುತ್ತೆ. ಯಾವುದು ಬ್ರೋಂಕ್ಯೋವ್ಯಾಸ್ಕ್ಯುಲಾರ್ ಇರುತ್ತೆ ಅದು ಸ್ವಲ್ಪ ಮೀಡಿಯಮ್ ಇರುತ್ತೆ, ಹಿಯರ್ಡ್ ವರ್ದ ಮೇನ್ ಸ್ಟ್ರೀಮ್ ಬ್ರೋಂಕೈ. ಮೇನ್ ಸ್ಟ್ರೀಮ್ ಬ್ರೋಂಕೈಸ್ ಇರ್ತವೆ, ಅದರಿಂದ ನಾವು ಕೇಳಿಸ್ಕೋಬಹುದು. ಆಮೇಲೆ ನಾರ್ಮಲ್ ಬ್ರಾಂಕಿಯಲ್ ಟ್ರಕಿಯಲ್, ನಾರ್ಮಲ್ ಬ್ರಾಂಕಿಯಲಲ್ಲಿ ಟ್ರಕಿಯ ನೋಡಿದರೆ ಹೈ ಪಿಚ್ ಇರುತ್ತೆ, ಡಾಕ್. ಅದು ಏನು ಹೈ ಪಿಚ್ ಇರುತ್ತಲ್ಲ, ಹೈ ಪಿಚ್ ನಾರ್ಮಲಿ ಹಿಯರ್ಡ್ ಓವರ್ ಟ್ರಕಿಯ. ಎಸ್ ಸ್ನೇಹಿತರೆ. ಅಡ್ವೆಂಟೀಸ್ ಲಂಗ್ ಸೌಂಡ್ ಎಕ್ಸ್ಪ್ಲನೇಷನ್ ಡಿಸಾರ್ಡರ್ಸ್. ಕ್ರ್ಯಾಕಲ್ಸ್ ಏನು ಬರುತ್ತವೆ ಇನ್ನು ಡಾಕ್ಟರ್ಸ್ ಬಂದು ಲಂಗ್ ಲಂಗ್ ಸೌಂಡ್ ನಾರ್ಮಲ್ ಇದೆ, ಕ್ರ್ಯಾಕಲ್ಸ್ ಇದೆ, ಅಥವಾ ವೀಸ್ ಇದೆ, ರೋಂಕಿ ಇದೆ, ಅಥವಾ ಪ್ಲೂರಲ್ ಫ್ರಿಕ್ಷನ್ ರಬ್ ಇದೆ, ಅಥವಾ ಸ್ಟ್ರೀಡೋರ್ ಇದೆ ಎನ್ನುವ ಬಗ್ಗೆ ಅವರು ಸ್ಟೆಥೋಸ್ಕೋಪ್ದಿಂದ ಎಕ್ಸಾಮಿನೇಷನ್ ಮಾಡ್ತಾರೆ. ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಸ್ನೇಹಿತರೆ. ಕ್ರ್ಯಾಕಲ್ಸ್ ಹೈ ಪಿಚ್ಡ್, ಈ ಕಡೆ ಬರೋಣ. ಕ್ರ್ಯಾಕಲ್ಡ್ ಹೈ ಪಿಚ್ಡ್ ಪಾಪಿಂಗ್ ಸೌಂಡ್ caused by air being forced through an airway here during the inspiration. Fine crackles sound like hair rubbing together. ಕ್ರ್ಯಾಕಲ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಫೈನ್ ಕ್ರ್ಯಾಕಲ್ಸ್ ಇರುತ್ತೆ, ಸೌಂಡ್ ಲೈಕ್ ಹೇರ್ ರಬ್ಬಿಂಗ್, ಎರಡು ಕೂದಲು ರಬ್ಬಾಗುವ ರೀತಿ ಒಂದು ಸೌಂಡ್ ಬರುತ್ತೆ, ಅದೇ ಕ್ರ್ಯಾಕಲ್ಸ್. ಒಂದು ರೀತಿ ಬಂದು ಹೋಗುತ್ತೆ ಸ್ನೇಹಿತರೆ. ಅದಲ್ಲದೆ ನೆಕ್ಸ್ಟ್ ಕೋರ್ಸ್ ಕ್ರ್ಯಾಕಲ್ಸ್, ಲೋ ಗರ್ಗ್ಲಿಂಗ್ ಸೌಂಡ್. ಆಮೇಲೆ ಡಿಸಾರ್ಡರ್ಸ್ ಯಾವ ರೀತಿ ಇರುತ್ತೆ, ನ್ಯೂಮೋನಿಯಾ, ಪಲ್ಮರಿ ಎಡಿಮಾ, ARDS, ಹಾರ್ಟ್ ಫೇಲಿಯರ್. ಕ್ರ್ಯಾಕಲ್ಸ್ ಇದು ಒಂದು ಇಂಡಿಕೇಶನ್ ಇರಬಹುದು, ಕ್ರ್ಯಾಕಲ್ ಸೌಂಡ್ ಇದ್ದರೆ ಡಿಸಾರ್ಡರ್ಸಲ್ಲಿ ನ್ಯೂಮೋನಿಯಾ ಇರ್ಬೋದು, ಪಲ್ಮರಿ ಎಡಿಮಾ ಇರ್ಬೋದು, ARDS ಇರ್ಬೋದು, ಅಥವಾ ಹಾರ್ಟ್ ಫೇಲಿಯರ್ ಇರ್ಬೋದು. ಆಮೇಲೆ ವೀಸ್ ಹೈ ಪಿಚ್ಡ್ ಕಂಟಿನ್ಯೂಸ್ ಮ್ಯೂಸಿಕಲ್ ಸೌಂಡ್.
ವೀಸ್ ಯಾವ ರೀತಿ ಇರುತ್ತೆ? ಸ್ವೀ ಸ್ವೀ ಯಾವುದೇ ಒಂದು ಲೈಟಾಗಿರುತ್ತೆ, ವೀಸ್ ಬರ್ತಾ ಇರುತ್ತೆ. ವೀಸ್ ಇದೆ ಅಂತ ಹೇಳ್ತಾರೆ, ಬಟ್ ನಮಗೆ ಗೊತ್ತಾಗಂಗಿಲ್ಲ ಏನು ವೀಸು ಅಂಥೇಳಿ. ನಾವು ಕೆಲವರು ಲೈಟ್ ತೊಗೋತಾರೆ, ಕೆಲವೊಬ್ಬರು ಅದ್ರ ಬಗ್ಗೆ ಇಂಟ್ರೆಸ್ಟಿಂದ ನೋಡ್ತಾ ಇರ್ತಾರೆ. ಅದು ವೀಸ್ ಸೌಂಡ್ ಇರುತ್ತೆ. ವೀಸ್ ಹೈ ಪಿಚ್ಡ್ ಕಂಟಿನ್ಯೂಸ್ ಮ್ಯೂಸಿಕಲ್ ಟೈಪ್ ಬರುತ್ತೆ. ಮೇ ಅಕ್ಕರ್ ಡ್ಯೂರಿಂಗ್ ಇನ್ಸ್ಪಿರೇಷನ್, ಒಳಗಡೆ ನಾವು ಗಾಳಿ ತೊಗೊಳ್ಳುವಾಗ ಆವಾಗ ಆ ಒಂದು ಸೌಂಡ್ ಬರ್ಬೋದು. ಆ್ಯಂಡ್ ಎಕ್ಸ್ಪಿರೇಷನ್, ಒಳಗೆ ಹೋಗುವಾಗ ಬರುವಾಗ ಒಂದು ಮ್ಯೂಸಿಕ್ ಮಾದರಿ ಬರಬಹುದು ಅನ್ನುವಂಥದ್ದು. ಡಿಸಾರ್ಡರ್ ಬಂದು ಆಸ್ತಮ. ವೀಸ್ ಆಸ್ತಮ ಇದ್ದವರಿಗೆ ಬರುತ್ತೆ. ಏರ್ವೇ ಅಬ್ಸ್ಟ್ರಕ್ಷನ್, ನ್ಯಾರೋವಿಂಗ್, ಕನ್ಸ್ಟ್ರಿಕ್ಷನ್ ಅಂದರೆ ಏರ್ವೇ ಅಬ್ಸ್ಟ್ರಕ್ಟ್ ಆಗಿದೆ, ಆ ಸಮಯದಲ್ಲೂ ಕೂಡ ಈ ಒಂದು ವೀಸ್ ಬರಬಹುದು ಸ್ನೇಹಿತರೆ. ಆಮೇಲೆ ರಾಂಚಿ, ನನಗೆ ಅದು ಉಚ್ಚಾರ ಮಾಡೋಕ್ಕಾಗ್ತಾಯಿಲ್ಲ. ರಾಂಚಿ, ಡೀಪ್ ಲೋ ಪಿಚ್ಡ್ ರಮ್ಲಿಂಗ್ ಸೌಂಡ್ ಲೈಕ್ ಸ್ನೋರಿಂಗ್. ನಾವು ಮಲಗುವಾಗ ಕೆಲವೊಬ್ಬರು ಯಾವ ರೀತಿ ಒಂದು ಸೌಂಡ್ ಮಾಡ್ತಾರೆ, ಗುರ್ಕಿ ಹೊಡಿಬೇಡ ಅಂತ ಹೇಳ್ತೀವಲ್ಲ, ಅದೇ ರೀತಿ ಲೋ ಪಿಚ್ ಇರುತ್ತೆ, ರಮ್ಲಿಂಗ್ ಅನ್ನುವಂಥದ್ದು. ಒಂದು ನಿಮಿಷ. ಸ್ನೇಹಿತರೆ, ನಾವು ಎಲ್ಲಿದ್ವಿ? ರೋಂಚಿ, ಡೀಪ್ ಲೋ ಪಿಚ್ಡ್ rumbling sounds like snore caused by respiratory secretions, clears with cough. COPD ಮತ್ತು ಬ್ರಾಂಕೈಟಿಸ್ ಇದರಲ್ಲಿ ಇದು ಬರ್ಬೋದು ಸ್ನೇಹಿತರೆ, ಡಿಸಾರ್ಡರ್ ಬಂದು. ಆಮೇಲೆ ರೆಸ್ಪಿರೇಟರಿ ಸಿಕ್ರಿಷನ್ಸ್ ಇದ್ರೂ ಕೂಡ ಈ ಒಂದು ಸೌಂಡು ರಂಬ್ಲಿಂಗ್ ಸೌಂಡ್ ಬರಬಹುದು. ಆಮೇಲೆ ಕ್ಲಿಯರ್ ಮಾಡಬೇಕಾದ್ರೆ ನಾವು ಯಾವಾಗ ಕಾಫ್ ಮಾಡ್ತೀವಿ ಆವಾಗ ಹೋಗುತ್ತೆ. COPD ಎಲ್ಲಿ ನಿಮಗೆ ಗೊತ್ತಿರುವಂಥ ವಿಷಯ. ಪ್ಲೂರಲ್ ಫ್ರಿಕ್ಷನ್ ರಬ್ ಯಾವ ರೀತಿ ಇರುತ್ತೆ ನೋಡೋಣ. ಪ್ಲೂರಲ್ ಫ್ರಿಕ್ಷನ್ ರಬ್ ಲೋ ಡೀಪ್ ಇರುತ್ತೆ, ಹಾರ್ಶ್ ಗ್ರೋಟಿಂಗ್ ಸೌಂಡ್ ಕಾಸ್ಡ್ ಬೈ ಫ್ರಿಕ್ಷನ್ ಆಫ್ ಇನ್ಫ್ಲೇಮ್ಡ್ ಆ್ಯಂಡ್ ರಫಂಡ್ ಪ್ಲೂರಲ್ ಸರ್ಫೇಸ್ ಅಗೇನ್ಸ್ಟ್ ಒನ್ ಅನೆದರ್ ಡ್ಯೂರಿಂಗ್ ಮೂಮೆಂಟ್ ಆಫ್ ದ ಚೆಸ್ಟ್ ವಾಲ್ ಒಳಗೆ ಹೊರಗೆ ಮೂಮೆಂಟ್ ಯಾವ ರೀತಿ ಆಗುತ್ತೆ ಆವಾಗ ಈ ಒಂದು ಪ್ಲೂರಲ್ ಫ್ರಿಕ್ಷನ್ ರಬ್ ಬರುತ್ತೆ. ಇದು ಡಿಸಾರ್ಡರಲ್ಲಿ ಪ್ಲೂರೈಟಿಸ್ ಇರುವ ಸಮಯದಲ್ಲಿ ಬರಬಹುದು ಸ್ನೇಹಿತರೆ. ಏನು? ಕಾಸ್ಡ್ ಬೈ ಫ್ರಿಕ್ಷನ್ ಆಫ್ ಇನ್ಫ್ಲೇಮ್ಡ್ ಆ್ಯಂಡ್ ರಫಂಡ್ ಪ್ಲೂರಲ್ ಸರ್ಫೇಸ್ ಫ್ರಿಕ್ಷನ್ ಆದಾಗ ಇದು ಒಂದು ಈ ಒಂದು ಸೌಂಡ್ ಬರುತ್ತೆ ಸ್ನೇಹಿತರೆ. ನಂತರ ಸ್ಟ್ರೀಡಾರ್ ಹೈ ಪಿಚ್ಡ್ ಇನ್ಸ್ಪಿರೇಟರಿ ವೀಸಿಂಗ್. ಹೈ ಪಿಚ್ ಇರುತ್ತೆ, ಸೌಂಡ್ ಸ್ವಲ್ಪ ಹೈ ಆಗಿರುತ್ತೆ. ಇನ್ಸ್ಪಿರೇಟರಿ ವೀಸಿಂಗ್, ಇನ್ಸ್ಪಿರೇಷನ್ ತೊಗೊಳ್ಳುವಾಗ ವೀಸ್ ಇರುತ್ತೆ. ನಾವು ಮುಂದೆ ವೀಸ್ ಬಗ್ಗೆ ನಾವು ಚರ್ಚೆ ಮಾಡಿರುವ ಹಾಗೆ. ಅಬ್ಸ್ಟ್ರಕ್ಷನ್ ಆಫ್ ದ ಅಪ್ಪರ್ ಏರ್ವೇ, ಅಬ್ಸ್ಟ್ರಕ್ಟ್ ಆಗಿದೆ, ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ವೀಸ್ ಸೌಂಡ್తో ಸಹ ವಿತ್ ಡಿಫಿಕಲ್ಟಿ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಆಗುತ್ತೆ ಸ್ನೇಹಿತರೆ. ಇದರ ಡಿಸಾರ್ಡರ್ಸ್ ಬಂದು ಕ್ರೂಪ್ ಎಪಿಗ್ಲೋಟೈಟಿಸ್, ಫಾರಿನ್ ಬಾಡಿ ಆಸ್ಪಿರೇಷನ್. ಅಂದರೆ ಏನಾದರೂ ಒಂದು ಫಾರಿನ್ ಬಾಡಿ ನಮ್ಮದು ಲಂಗ್ಸಲ್ಲಿ ಹೋಗಿದೆ, ಯಾರಿಗೆ ಬೆಡ್ ರಿಡನ್ ಇದ್ದಾರೆ ಅವರಿಗೆ ಊಟ ಸಮಯಕ್ಕೆ ಹೋಗ್ತಾ ಇಲ್ಲ, ಊಟ ಹೋಗಿದರೂ ಸಹ ಅವರು ಸೆಲ್ಫಾಗಿ ಊಟ ಮಾಡಲಿಕ್ಕಾಗ್ತಾ ಇಲ್ಲ ಎನ್ನುವಂಥ ಸಮಯದಲ್ಲಿ ಅದು ಬೈ ಚಾನ್ಸ್ ಲಂಗ್ಸಲ್ಲಿ ಹೋದರೆ ಆಸ್ಪಿರೇಷನ್ ಆದರೆ ಬರುವಂಥ ಒಂದು ಇದು ಅಬ್ಸ್ಟ್ರಕ್ಷನ್ ಆಫ್ ದ ಅಪ್ಪರ್ ಏರ್ವೇ ಸ್ನೇಹಿತರೆ. ಆಮೇಲೆ ಅಸೆಸ್ಮೆಂಟ್ ಎಕ್ಸಾಮಿನರ್ ಫೀಲ್ಸ್ ಫಾರ್ ಚೇಂಜ್ ಇನ್ ಇಂಟೆನ್ಸಿಟಿ ಆಫ್ ದ ಫ್ರಿಮಿಟಸ್ ಬೈ palpating chest wall. Repeated phrases, tactile fremitus, vibration of the chest wall, result of sound transmitting through lung tissue. Cause of the fremitus, excess air in lungs ಅಥವಾ increased thickness of the wall, ಅಥವಾ cause of the fremitus, lung consolidation, air in healthy lung replaced with something else, inflammatory, exudate, blood, pus, cell. Normal respiration ಬಗ್ಗೆ ಹೇಳ್ತಾ ಇದ್ದಾರೆ. ಪ್ಲೂರಲ್ ಎಫ್ಯೂಷನ್ ಏನು,
ಹಿಮೋಥೊರ್ಯಾಕ್ಸು, ಆಮೇಲೆ ನ್ಯೂಮೋಥೊರ್ಯಾಕ್ಸು, ಇಷ್ಟೆಲ್ಲ ಇದೆ ಸ್ನೇಹಿತರೆ. ಸೊ ನಾನು ಸುಮಾರು ಐ ಥಿಂಕ್ ಒಂದು 15-20 ನಿಮಿಷ ಆಯಿತು ಅಂದ್ಕೋತೀನಿ. ನಿಮಗೆ ಬೋರ್ ಆಗ್ತಾ ಇರಬಹುದು ಬಹುಶಃ. ಸೊ ಇದು ಕಂಟಿನ್ಯೂಯೇಷನ್ ನೆಕ್ಸ್ಟ್ ಬಂದು ಮಾಡ್ತೀನಿ ಸ್ನೇಹಿತರೆ. ಬುಕ್ ರಿವ್ಯೂ ಇಲ್ಲಿ ಮಠ ಮಾಡಿದ್ದೀನಿ. ಸೊ ಧನ್ಯವಾದಗಳು ನನ್ನ ಒಂದು ರಿವ್ಯೂ ಕೇಳಿದ್ದಕ್ಕೆ. ಅದರ ಬಗ್ಗೆ ನಿಮಗೆ ಏನು ಅರ್ಥ ಆಯಿತು ಅಥವಾ ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನುವುದರ ಬಗ್ಗೆ ಒಂದು ತಿಳಿಸ್ತೀರಾ ಎನ್ನುವಂಥ ಒಂದು ಭಾವನೆ ಇದೆ ಸ್ನೇಹಿತರೆ. ಸೊ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋಗೆ. ಅಲ್ಲಿವರೆಗೂ ನಾನು ನಿಮ್ಮ ರಫೀಕ್ ಸೌದಾಗರ್. ಯಾರು ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಏಮ್ಸ್ ಎಕ್ಸಾಮಿನೇಷನ್.